ನೋಟಿಸ್ ಮಾಡಿರ್ತೀರಾ, ಹ್ಮ್. ನಮ್ಮನ್ನ ಎನ್ಕರೇಜ್ ಮಾಡಿ ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳೋರು ಯಾವತ್ತೂ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಹೇಳಲ್ಲ. ರೂಡ್ ಆಗಿರ್ಬೇಕು, ಕೆಟ್ಟದಾಗಿ ಮಾತಾಡ್ಬೇಕು ಅಂತಲ್ಲ, ಕರೆಕ್ಟ್. ಬಟ್ ನಿಮಗೆ ಅನ್ಸಿದ್ದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಪ್ರೊಫೆಷನಲ್ ಮೀಟಿಂಗ್ ಇದ್ರೆ ದಯವಿಟ್ಟು ನಿಮ್ಮ ಫೋನ್ನ ಅಪ್ಸೈಡ್ ಡೌನ್ ಪಕ್ಕದಲ್ಲಿ ಇಡಿ, Yes. ಪಕ್ಕದಲ್ಲಿ ಇಡಿ, ಅಪ್ಸೈಡ್ ಡೌನ್ Down ಇಡಿ. ಇಡಿ. ಇವಾಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಆ ಮಕ್ಕಳಿಗೆ ಟೈಮ್ ಕೊಡಕ್ ಯಾರ ಹತ್ರ ಟೈಮ್ ಇದೆ? ಫೀಲಿಂಗ್ ಬಟರ್ಫ್ಲೈಸ್ ಇನ್ ದ ಟಮ್ಮಿ ಅಲ್ವಾ? ಅಂತಲ್ಲ ಅದಿರುತ್ತೆ ನಿಜ ಅಂತ. ನಿಜ. ಆಮೇಲೆ ಪ್ರೀತಿ ಅಂದ್ರೆ ದ ರಿಯಲ್ ಪ್ರೀತಿ ಇಸ್ ಅ ಕಾಮ್ ಪೀಸ್ಫುಲ್ ಸ್ಟೇಜ್. ದಟ್ ಇಸ್ ವಾಟ್ ಇಟ್ ಇಸ್. ಏನೇನೆಲ್ಲ ಮಾಡಿದ್ರಿ? ನಾನೇ ಸಿಕ್ಕಾಪಟ್ಟೆ ಏನು ಹಾಕೊಂಡ್ರೆ, ಜಸ್ಟ್ ಒನ್ ಸಿಂಪಲ್ ಸೆಟ್ ಬಳೆಗಳು, ಒಂದು ಉಂಗುರ ಅಷ್ಟೇ ಹಾಕೊಂಡಿದ್ದು. So they said, oh, this diamonds, ma'am, it's worth about 30 lakhs ಅಂತ. ನಾವು ಸಿನಿಮಾನಲ್ಲಿ ಪೋರ್ಟ್ರೇ ಮಾಡ್ತಿರೋ ತಾಯಂದ್ರು ಹೌದು. ನಿಜ ಜೀವನದಲ್ಲಿ ಯಾವ ತಾಯಿ ಆ ಥರ ಇಲ್ಲ. ಎಕ್ಸಾಕ್ಟ್ಲಿ. ನಾವು ಜೀವನಾನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಸಂತೋಷ ಪಡ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಆ ಒಂದು ನಾನಿದ್ದು ಐ ಥಿಂಕ್ ದೇವದ ದಲಿತರು ಆ ರಸ್ತೆಯಲ್ಲಿ ಇದ್ದಿದ್ದು, ಬಿಕಾಸ್ ಅವ್ರಿಗೆ ಜಾತ್ರೆ, ಐ ಮೀನ್ ಅವ್ರ ಪೂಜೆ ಮಾಡೋ ದಿನ ಕೊನೆ ದಿನ. ಸೊ ಆ ರಸ್ತೆನಲ್ಲಿ ಆ ಶೋ 4 ಜನ PhD ಗಳಿದ್ರು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಅಂಡ್ ಆಲ್ಸೋ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಅಗೇನ್ ಯಂಗ್ ಜನರೇಷನ್ಗೆ ನೀವು ನೋಟಿಸ್ ಮಾಡಿರ್ತೀರಾ, ನಮ್ಮನ್ನ ಎನ್ಕರೇಜ್ ಮಾಡಿ ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳೋರು ಯಾವತ್ತೂ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಹೇಳಲ್ಲ. ಅದ್ ಯಾರೋ ಗೊತ್ತಿಲ್ಲದೆ ಇರೋರು ಥರ್ಡ್ ಪಾರ್ಟಿ ಅವರೇ ಹೇಳೋದು. ಅನ್ನೋನ್ ಯಾರು ಇರ್ತಾರೆ ಅವರೇ ಹೇಳೋದು. ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಗುಡ್ ಕಾಮೆಂಟ್ಸ್ ಆರ್ ಎನಿಥಿಂಗ್ ಫ್ರಮ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್. ದೇ ಆರ್ ನಾಟ್ ಗೋಯಿಂಗ್ ಟು ಸೇ. ನೀವು ಹೇಳೋದನ್ನ ಒಂದು ತಪ್ಪದೆ, ಅಥವಾ ನೀವು ಪೋಸ್ಟ್ ಮಾಡೋದನ್ನ ಒಂದು ತಪ್ಪದೆ ನೋಡ್ತಿರ್ತಾರೆ, ಅದ್ರ ಬಗ್ಗೆ ಒಳ್ಳೇದನ್ನ ಹೇಳಲ್ಲ, ಅಥವಾ ಅದಕ್ಕೊಂದು ಲೈಕ್ ಕೊಡಲ್ಲ. But you're not doing it for likes. You're doing it for self-expression. Exactly. And you should be able to have straight talk. ನಿಮ್ಮ ಸ್ಟ್ರೇಟ್ ಟಾಕ್ ಇಂದ ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ಸ್, ನಿಮ್ಮ ಪ್ರೊಫೆಷನಲ್ ರಿಲೇಶನ್ಶಿಪ್ಸ್ ಎಲ್ಲದ್ರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅಂದ್ರೆ ಇವಾಗ ನಾನು ಒಳ್ಳೆ ಕಾಣಿಸ್ಕೋಬೇಕು, ಆದ್ರಿಂದ ಹೀಗೆ ಮಾತಾಡ್ತಿದ್ದೀನಿ, ಅದು ಬೇಡ. ನಿಮಗೆ ಏನ್ ಅನ್ಸುತ್ತೆ ಫೇಸ್ ಓಪನ್ ಆಗಿ ಹೇಳ್ಬಿಡ್ಬೇಕು. ನೀವು ರೂಡ್ ಆಗಿರ್ಬೇಕು, ಕೆಟ್ಟದಾಗಿ ಮಾತಾಡ್ಬೇಕು ಅಂತಲ್ಲ, ಬಟ್ ನಿಮಗೆ ಅನ್ಸಿದ್ದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಸೊ ಸ್ಟ್ರೇಟ್ ಟಾಕ್ ಇದ್ರೆ ಅದು ನಿಮಗೂ ಒಳ್ಳೇದು, ಕೇಳಿಸ್ಕೊಳ್ಳೋರ್ಗೂ ಒಳ್ಳೇದು. ಅಂಡ್ ಇಟ್ ವಿಲ್ ಹೆಲ್ಪ್ ಯುವರ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ಸ್. ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ. ಅಲ್ಲದೆ ಇವಾಗ ಇನ್ನೊಂದೇನು ಕಳ್ಕೊಂಡ್ಬಿಟ್ಟಿದ್ದೀವಿ, ವಿತ್ ಟೂ ಮಚ್ ಸ್ಕ್ರೀನ್ ಟೈಮ್, ಲುಕಿಂಗ್ ಅಟ್ ಅವರ್ ಫೋನ್ಸ್ ಆಲ್ ದ ಟೈಮ್, ಅಂದ್ರೆ ವಿ ಡೋಂಟ್ ಲಿಸನ್ ಟು ಎನಿ ಒನ್. ಅವ್ರು ಏನು ಹೇಳ್ತಿದ್ದಾರೆ ಸರಿ, ಏನೋ ಒಂದು ಅವ್ರು ಪೂರ್ತಿಯಾಗಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಫುಲ್ ಗಮನ ಕೊಟ್ಟು ಕೇಳಬೇಕು. ಅವಾಗ ಅವ್ರ ಜೊತೆ ಒಂದು ಕಾನ್ಫ್ಲಿಕ್ಟ್ ಇರಲಿ, ಅಥವಾ ಅವ್ರ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅದು ಆಕ್ಚುಲಿ ಕಮ್ಮಿ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಅದು ಹೊರಟೇ ಹೋಗುತ್ತೆ, ಆ ಕಾನ್ಫ್ಲಿಕ್ಟೇ ಹೊರಟೋಗುತ್ತೆ. ನಾವು ಬೇರೆಯವ್ರನ್ನ ಫುಲ್ ಆಗಿ ಲಿಸನ್ ಮಾಡ್ತಿಲ್ಲ, ಕೇಳಿಸ್ಕೊತಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ. ಸೊ ಒಂದು ಎಟಿಕೆಟ್, ಮ್ಯಾನರ್ಸ್ ಅಲ್ಲದೆ ಈ ಒಂದು ಕಾರಣಕ್ಕಾಗಿ ನೀವು ಯಾರದೇ ಮೀಟ್ ಮಾಡ್ತಿದ್ರೆ, ಯಾರದೇ ಒಂದು ಪ್ರೊಫೆಷನಲ್ ಮೀಟಿಂಗ್ ಇದ್ರೆ, ದಯವಿಟ್ಟು ನಿಮ್ಮ ಫೋನ್ನ ಅಪ್ಸೈಡ್ ಡೌನ್ ಇಡಿ, ಪಕ್ಕದಲ್ಲಿ ಇಡಿ, ಅಪ್ಸೈಡ್ ಡೌನ್ ಇಡಿ. ಸೊ ಅದು ಮೆಸೇಜ್ ಬಂತು, ಇದಾಯ್ತು ಅಂದ್ರೆ ನಿಮಗೆ ಡಿಸ್ಟ್ರಾಕ್ಷನ್ ಇಲ್ಲದೆ ಇರಲಿ. ಅವ್ರು ಇನ್ನೊಬ್ಬರು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಇವತ್ತು ಫೋನ್ ಅನ್ನೋದು ಹೇಗಾಗಿದೆ ಅಂದ್ರೆ, ಪಕ್ಕದಲ್ಲೇ ಇದ್ರೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡುವಂತ ಟೈಮ್ ಬಂದಿದೆ. And Papa, also it is so hard as a middle class person in Bangalore. ಇವಾಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಆ ಮಕ್ಕಳಿಗೆ ಟೈಮ್ ಕೊಡಕ್ ಯಾರ ಹತ್ರ ಟೈಮ್ ಇದೆ? ಸೊ ಆ ಮಕ್ಕಳು ಸ್ಕ್ರೀನ್ ಟೈಮ್, these are all modern day problems. So we should pay attention to this. ಆ ಸ್ಕ್ರೀನ್ ಟೈಮ್ಗೆ ಸ್ವಲ್ಪ ರೆಡ್ಯೂಸ್ ಮಾಡಿ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್, ಮನೆಯಲ್ಲಿ ಇರೋ 3-4 ಜನನಾದ್ರೂ ನಾವು ಒಟ್ಟಿಗಿದ್ದು, ಒಟ್ಟಿಗೆ ಕೂತು ಮಾತಾಡಿ, ಒಟ್ಟಿಗೆ ಟೇಬಲ್ಗೆ ಬಂದು, ಅಥವಾ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತೀವೋ, ಟಿವಿ ಇಲ್ಲದೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮೊದಲೆಲ್ಲ ಒಂದು ಮನೆ ಅಂದ್ರೆ ಅಲ್ಲಿ ಒಂದು ಕತೆ ಇರ್ತಿತ್ತು, ಈಗ ಒಂದು ಮನೆಯಲ್ಲಿ ಒಂದು 10 ಕತೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಹೌದು, ಆ ತರದ ಒಂದು ಪರಿಸ್ಥಿತಿ ಇವತ್ತಿನ ಸಂದರ್ಭಕ್ಕೆ ಬಂದಿದೆ ಅಂತ ಖಂಡಿತ. ಅಂಡ್ ಇಟ್ ವಿಲ್ ಹ್ಯಾವ್ ಅ ಸೋಷಿಯಲ್ ಇಂಪ್ಯಾಕ್ಟ್. ಆ ಸೋಷಿಯಲ್ ಇಂಪ್ಯಾಕ್ಟ್ ಗೊತ್ತಾಗ್ತಿದೆ. ದಟ್ ಈಸ್ ದ ಹೋಲ್ ಇಂಪ್ಯಾಕ್ಟ್. ಬಿಕಾಸ್ ನಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದನ್ನೇ ಮರ್ತೋಗಿದ್ದೀವಿ. ಅಂಡ್ ಫೋಕಸ್ ಮಾಡೋ ಕೆಪಾಸಿಟಿ, ಕಾನ್ಸಂಟ್ರೇಷನ್ ಇಲ್ಲ. ಫ್ಯೂ ಸೆಕೆಂಡ್ಸ್ ಅಲ್ಲೇ ಇನ್ನೊಂದು ಮತ್ತೊಂದು. ಅದ್ರ ರಿಲೇಶನ್ಶಿಪ್ಸ್ ಅಲ್ಲೂ ಅದ್ರದ್ದು ಪರಿಣಾಮ, ಸೇಮ್ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್
ಇತ್ತೀಚೆಗೆ ಒಂಥರ ಪ್ರೀತಿ ಅಂದ್ರೆ ದೇ ಇಮ್ಯಾಜಿನ್ ದಟ್ ಯಾವಾಗ್ಲೂ ಒಂದು ಸಿನಿಮಾಲ್ ಬರೋ ಥರ ಬಂದ್ರೆ ದೇ ವಿಲ್ ಬಿ ಲೈಕ್ ಮ್ಯೂಸಿಕ್, ರೊಮ್ಯಾಂಟಿಕ್ ಮ್ಯೂಸಿಕ್ ಕಮಿಂಗ್ ಇನ್, ದಟ್ ಫೀಲಿಂಗ್ ಬಟರ್ಫ್ಲೈಸ್ ಇನ್ ದ ಟಮ್ಮಿ ಅಂತಲ್ಲ ಅದಿರುತ್ತೆ ನಿಜ ಅಂತ. ನಿಜ ನಿಜ. ದಟ್ ಈಸ್ ಓನ್ಲಿ ಇನ್ ದ ಇನಿಷಿಯಲ್ ಸ್ಟೇಜ್. ಆಮೇಲೆ ಪ್ರೀತಿ ಅಂದ್ರೆ ದ ರಿಯಲ್ ಪ್ರೀತಿ ಇಸ್ ಅ ಕಾಮ್ ಪೀಸ್ಫುಲ್ ಸ್ಟೇಜ್. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಹಾಗಾಗಿ ಆ ಸಂಬಂಧಗಳು, ರಿಲೇಶನ್ಶಿಪ್ಗಳು ಅಷ್ಟು ಲಾಂಗ್ ಆಗಿ ಅದೊಂದು ಡೆಪ್ತ್ ಇರ್ತಿತ್ತು Depth ಅದಕ್ಕೆ. ಇರ್ತಿತ್ತು. ಹೌದು, ವೆರಿ ಟ್ರೂ. ಇವಾಗೆಲ್ಲ ಪ್ರಾಂಟೋ ಒಂದು ಸ್ವೈಪ್ ಅದು ಇದು ಅಂತ. ಸೊ ಇಟ್ ಈಸ್ ಅ ಗುಡ್ ಥಿಂಗ್ ಟು ಹ್ಯಾವ್ ಚಾಯ್ಸ್. ಎಸ್. ಆದರೆ ವಿ ಮಸ್ಟ್ ರಿಯಲೈಸ್ ದ್ಯಾಟ್ ಬೆಳೆಯೋಕೆ ಅದಕ್ಕೊಂದು ಟೈಮ್ ಬೇಕು. ಆ್ಯಂಡ್ ಯಾವಾಗಲೂ ಆ ಲೆವೆಲಲ್ಲಿ ಇರಲ್ಲ, ಎಕ್ಸಾಕ್ಟ್ಲಿ. ಪೀಸ್ಫುಲ್ ಆಗಿರುತ್ತಲ್ಲ, ಹಂಗೆ ಹೋಗುತ್ತಲ್ಲ, ಅವಾಗ our ಬಾಡಿ ಇಸ್ ರಿಲ್ಯಾಕ್ಸ್ಡ್ ಅಂಡ್ ಲಿಸ್ನಿಂಗ್. ದಟ್ ಈಸ್ ಲವ್ ಅನ್ನೋದನ್ನ ನಾವು ಕಲಿಬೇಕು. ಎಕ್ಸಾಕ್ಟ್ಲಿ. ಒಂದು ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡೆಯುತ್ತೆ, ಆಮೇಲೆ ಸಸಿ ಆಗುತ್ತೆ, ಆಮೇಲೆ ಗಿಡ ಆಗುತ್ತೆ, ಆಮೇಲೆ ಮರ ಆಗುತ್ತೆ. ಒಂದು ಪ್ರೋಸೆಸ್. ಸೊ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೀವು 2 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀರಿ ಅಂತ ಹೇಳಿದ್ರಿ. ಏನೇನೆಲ್ಲ ಮಾಡಿದ್ರಿ, ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ? ಐಕಿಯಾ ಆ್ಯಡ್ ಶೂಟ್ ಮಾಡಿದ್ದೀನಿ. ತನಿಷ್ಕ್, ಇಟ್ ವಾಸ್ ಅ ಲಾಟ್ ಆಫ್ ಫನ್. ತನಿಷ್ಕ್ ಆ್ಯಡ್ ಶೂಟ್ ಮಾಡಿದ್ದೀನಿ. ಅದರಲ್ಲಂತೂ ತನಿಷ್ಕಲ್ಲಿ ದೇ ಗೇವ್ ಮಿ, ಐ ವಾಸ್ ದ ಮದುವೆ ಸೀನ್ ಅದು, ಮದುಮಗಳ ಆಂಟಿ ನಾನು. So they gave me a lot of diamonds to wear. So ನಾನು ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ ಐ ವಾಸ್ ಆಸ್ಕಿಂಗ್. ಆಫ್ ಕೋರ್ಸ್ ಅದು ಕೊಡುವಾಗ ಸೆಕ್ಯೂರಿಟಿ ವಿಲ್ ಟೇಕ್ ಫೋಟೋ, ಏನೇನು ಹಾಕ್ಕೊಂಡಿದ್ದಾರೆ ಇವರು ಅದು ಇದು ಅಂತ. ಸೊ ಎಷ್ಟಿರ್ಬೋದು ಇದ್ರದ್ದು ವರ್ತ್ ಅಂತ. ನಾನೇ ಸಿಕ್ಕಾಪಟ್ಟೆ ಏನು ಹಾಕೊಂಡ್ಬೆ, ಜಸ್ಟ್ ಒನ್ ಸಿಂಪಲ್ ಸೆಟ್ ಬಳೆಗಳು, ಒಂದು ಉಂಗುರ ಅಷ್ಟೇ ಹಾಕೊಂಡಿದ್ದು. ಸೊ ದೇ ಸೆಡ್, ಓ ದಿಸ್ ಡೈಮಂಡ್ಸ್, ಮ್ಯಾಮ್ ಇಟ್ಸ್ ವರ್ತ್ ಅಬೌಟ್ 30 lakhs ಅಂತ. I was shocked. So that was a fun ad. And ಅದೇ ರೀಸೆಂಟ್ಲಿ ಹೇಳಿದ್ನಲ್ಲ, ಮೇಕ್ ಯುವರ್ ಓನ್ ಪರ್ಫ್ಯೂಮ್, MYOP ಅಂತ. ಅದು ಮದರ್ಸ್ ಡೇಗೆ ಮಾಡಿದೆ. ತುಂಬಾ ಒಳ್ಳೆ ಕತೆ. ಅದರಲ್ಲಿ ಐ ವಾಸ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಮೇಘಾ ಶೆಟ್ಟಿ ಅವರ ತಾಯಿ ಪಾತ್ರ ಅದರಲ್ಲಿ. ತುಂಬಾ ಒಳ್ಳೆ ಇದು. ಆ್ಯಂಡ್ ಐವ್ ಡನ್ ಅ ಫ್ಯೂ ಥಿಂಗ್ಸ್ ಲೈಕ್ ದ್ಯಾಟ್. ಅದೇ ಕುಕು ವರ್ಟಿಕಲ್ ಸೀರೀಸ್ ಅಲ್ಲಿ ಒಂದು ಮಾಡಿದೆ. ಆ್ಯಂಡ್ ಇನ್ನೊಂದು ಕಪಲ್ ಆಫ್ ಅದರ್ ಆಡ್ಸ್ ಫಾರ್ ಮೆಟಾ ಆಡ್ಸ್. ಒಂದು ಬೆಂಗಾಲಿನಲ್ಲಿ ಅವ್ರು ಲೈನ್ ಕೊಟ್ಟರು, ಏನೋ ಕಲ್ತ್ಕೊಂಡು ಮಾಡಿದೆ. ಇನ್ನೊಂದು ಹಿಂದಿ ಚೆನ್ನಾಗಿ ಬರುತ್ತೆ. ದಟ್ ವಾಸ್ ನಾಟ್ ಅ ಪ್ರಾಬ್ಲಮ್. So yeah, a few things, and hopefully there's another movie coming up which will happen soon. Kannadadalli. Yes, kannadadalli ಇನ್ನೊಂದು ಸಿನಿಮಾ ಅನ್ಕೊಂಡಿದ್ದೀನಿ. So let us see what happens. So this is ಯಾವ ತರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀರಿ? ಎಲ್ಲ ಪಾತ್ರನೂ ಮಾಡಬಲ್ಲೆ ಅಂತ ಓಪನ್ ಆಗಿದ್ದೀರಾ ಅಥವಾ? Absolutely. See, ನನಗೆ ಆ ಕುಕು ಸೀರೀಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, of course the whole thing is that ಎಲ್ಲದಕ್ಕೂ ಒಂದು ಶಾಕ್ ವ್ಯಾಲ್ಯೂ ಇರಬೇಕು. ಬಿಕಾಸ್ 2 minutes ಅಲ್ಲಿ ಅವ್ರದ್ದು ಎಪಿಸೋಡ್ ಮುಗಿಸ್ಬಿಡ್ಬೇಕಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅದರಲ್ಲಿಂದ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ನಾನು ಆ ಹೀರೋಯಿನ್ ನ ಸ್ಟೆಪ್ ಮದರ್. ಸೊ ನಾನು ಲೈಫಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಲ್ಲ. ಸೊ ದಿಸ್ ವಾಸ್ ದ ಫಸ್ಟ್ ಟೈಮ್. ಇಟ್ ವಾಸ್ ಅ ಲಾಟ್ ಆಫ್ ಫನ್. ಅವಳನ್ನ ಅದೇನೋ ರೋಪಲ್ಲಿ ಹಾಕಿ ಕಳೆದು ಹಿಂಗೆ ಎಸ್ದು ಅವಳನ್ನ ಮಾರಕ್ ನೋಡಿ, ಆಮೇಲೆ ಅವಳ ಬಾಯ್ ಫ್ರೆಂಡ್ಗೆ ಚಾಕುಲ್ ಚುಚ್ಚಕ್ ನೋಡಿ, ಅಂಥದ್ದೆಲ್ಲ ಒಂದು ಮಾಡಿ ತುಂಬಾ ಇಟ್ ವಾಸ್ ಫನಿ. ಆಸ್ ಅನ್ ಆಕ್ಟರ್ ಐ ವಾಂಟ್ ಅ ಚಾಲೆಂಜಿಂಗ್ ರೋಲ್. ಈ ಗೋಳ್ ಹಾಕೊಂಡು ಅಳ್ತಾ ಇರೋ ಒಂದು ತಾಯಿ ಪಾತ್ರ, ಲೈಕ್ ಪ್ಲೀಸ್, ಪಾತ್ರ ಕೊಟ್ರೆ ಮಾಡ್ತೀನಿ, ಬಟ್ ಐ ವಾಂಟ್ ಅ ಸ್ಟ್ರಾಂಗ್ ವಿಮೆನ್ಸ್ ರೋಲ್. ಲೈಕ್ ಇಟ್ ಕುಡ್ ಬಿ ಅ ಪೊಲೀಸ್ ವುಮೆನ್, ಪ್ರಿನ್ಸಿಪಲ್ ಆರ್ ಸಮಥಿಂಗ್, ಲೈಕ್ ಎನಿಥಿಂಗ್. ಅಥವಾ ಒಂದು ಸ್ಟ್ರಾಂಗ್ ತಾಯಿ. ಬಿಕಾಸ್ ನೀವು ನೋಡಿದ್ರೆ ನಾವು ಸಿನಿಮಾನಲ್ಲಿ ಪೋರ್ಟ್ರೇ ಮಾಡ್ತಿರೋ ತಾಯಂದ್ರು ನಿಜ ಜೀವನದಲ್ಲಿ ಯಾವ ತಾಯಿ ಇಲ್ಲ. ಸೀರಿಯಲ್ ನೋಡಿದ್ರೆ ಅಂತೂ ನೀವು ಖಂಡಿತವಾಗ್ಲೂ ಹಂಗಿರಲ್ಲ ಅಂತ ಅನ್ಕೊಳ್ತೀನಿ. ಬರ್ತಾ ಇರೋ ಸೀರಿಯಲ್ಸ್ ಅಲ್ಲಿ. Because we are all strong. ನನಗೂ ಬೆಳೆದಿರೋ my daughter is a lawyer. My son works financially. Okay. Do I look like a sad mother to you? I'm not. No. So ನಾನು ಯಾವುದೋ ಒಂದು ಹಳೆ ಸೀರೆ ಉಟ್ಕೊಂಡು ಗೋಳ್ ಹಾಕೊಂಡು no, we are not like that. We are outgoing. ನಾವು ಸೋಲೋ ಟ್ರಾವೆಲ್ ಮಾಡ್ತೀವಿ, ನಾವು ಜೀವನಾನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಸಂತೋಷ ಪಡ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಸೊ ಈ ನಮ್ಮ ಕಥೆಗಳಲ್ಲಿ, ನಮ್ಮ ಸಿನಿಮಾ ಸೀರಿಯಲ್ಸ್ ಅಲ್ಲಿ ಯಾಕೆ ಇನ್ನೂ ತಾಯಿ ಅಂದ್ರೆ ಹಾಗೆ ಅಂತ. ಅಂಡ್ ಇನ್ಫ್ಯಾಕ್ಟ್ ನಾನು ಬಂದಾಗಿಂದ ಹಳ್ಳಿಗಳಲ್ಲಿ ತುಂಬಾ ಹೋಗಿ ಇದ್ದು ಮಾಡಿದ್ದೀನಿ. ಬಿಕಾಸ್ ನಮ್ಮ ಅಣ್ಣನ ತೋಟದಲ್ಲಿ ಕೆಲಸ ಮಾಡೋರು ಹಿರಿಯೂರು ಮತ್ತೆ ಆತ ಅಲ್ಲಿದ್ದಾರೆ. ಅಲ್ಲಿ ಅವ್ರ ಮಾರಮ್ಮನ ಜಾತ್ರೆಗೆ ಹೋಗಿದ್ದೀನಿ, ಸುತ್ತೂರು ಜಾತ್ರೆಗೆ ಹೋಗಿದ್ದೀನಿ. ಹೋಗಿ ಹಳ್ಳಿಗಳಲ್ಲೇ 2-3 ದಿನ ಇದ್ದು ಬರ್ತೀನಿ. ಯಾರ ಮನೇಲಿ ಜಾಗ ಕೊಡ್ತಾರೋ ಅವ್ರ ಮನೇಲಿ ಇರ್ತೀನಿ. ಖುಷಿ ಕೊಡುತ್ತೆ. ಅಲ್ಲಿ ಊಟ ಕೊಡೋರ್ಗೆ ಏನು ಕಮ್ಮಿ ಇಲ್ಲ. ಇಡೀ ರಸ್ತೆನೆ ಕರೀತಿರುತ್ತೆ, ನಮ್ಮ ಮನೆಗ್ ಬನ್ನಿ ಅಂತ. ಅಲ್ಲಿ ಹಳ್ಳಿ ಜನದ್ರಲ್ಲಿ ಕೂಡ ಯಾರು ಇಲ್ಲಿ ನಮ್
ಈ ತರ ಪೋರ್ಟ್ರೇ ಮಾಡ್ತಾರಲ್ಲ, ಏನೋ ಬ್ಯಾಕ್ವರ್ಡ್ ಹೆಂಗ್ಸಂದ್ರೆ ಹೆದರ್ಕೊಂಡಿರ್ತಾಳೆ, ಹೀಗಿರ್ತಾಳೆ. ಯಾರು ಆ ಥರ ಇಲ್ಲ. ವಿ ಆರ್ ಆಲ್ ಪ್ರೋಗ್ರೆಸ್ಡ್. ನಾನು ಹೋಗಿದ್ದ ಆ ಊರಿನಲ್ಲಿ ಆ ಒಂದು ನಾನಿದ್ದಿದ್ದು ಐ ಥಿಂಕ್ ದೇವದ ದಲಿತರು ಆ ರಸ್ತೆಯಲ್ಲಿ ಇದ್ದಿದ್ದು. ಬಿಕಾಸ್ ಅವ್ರಿಗೆ ಜಾತ್ರೆ ಐ ಮೀನ್ ಅವ್ರ ಪೂಜೆ ಮಾಡೋ ದಿನ ಕೊನೆ ದಿನ. ಫಸ್ಟ್ ಲಿಂಗಾಯತರಿಂದ ಸ್ಟಾರ್ಟ್ ಆಗಿ ಕೆಳಗ್ ಬಂದು ಕೊನೆ ದಿನ ಇವ್ರ ದಿನ. ನಾನು ಅವ್ರ ಮನೇಲಿ ಇದ್ದಿದ್ದು, ನಾವು ಕೊನೆ ದಿನ ಹೋಗಿದ್ದು. ಹಾಗಾಗತ್ತೆ ಅವ್ರ ಜಾತ್ರೆನಲ್ಲಿ. ಸೊ ಯುನೋ ಆ ರಸ್ತೆನಲ್ಲಿ ಆ ಶೋ 4 ಜನ PhD ಗಳಿದ್ರು. ಕೆನ್ ಯು ಬಿಲೀವ್ ಇಟ್? ಒಬ್ರು ಕೆಮಿಸ್ಟ್ರಿನಲ್ಲಿ, ಇನ್ನಿಬ್ರು ಕನ್ನಡ ಲಿಟ್ರೇಚರ್ ನಲ್ಲಿ PhDs, ಇನ್ನೊಬ್ರು ಯಾವ್ದೋ ಬೇರೆ ಒಂದು ಸೈನ್ಸ್ ಫ್ಯಾಕಲ್ಟಿನಲ್ಲಿ. ಸೊ ವಿ ಹ್ಯಾವ್ ಎವ್ರಿ ಒನ್ ಹ್ಯಾಸ್ ಪ್ರೋಗ್ರೆಸ್ಡ್. ಅವ್ರ ತಾಯಂದ್ರಾಗ್ಲಿ, ಅವ್ರ ಆ ಮಕ್ಕಳ ಇವಾಗ ಯಾವ PhD ಆಗಿದಾರೋ ಅವ್ರ ಅಜ್ಜಿಯರ್ ನೋಡಿ ಯಾರು ಆ ಥರ ಬ್ಯಾಕ್ವರ್ಡ್ ಆಗಿಲ್ಲ. ಸೊ ನಾವು ಆ ಥರ ಹೆಂಗಸ್ರನ್ನ ಆ ಥರ ಪೋರ್ಟ್ರೇ ಮಾಡೋದನ್ನ ನಿಲ್ಲಿಸ್ಬೇಕು. ಬಿಕಾಸ್ ಇಟ್ ರಿಪೀಟ್ಸ್ ದಟ್ ನ್ಯಾರೇಟಿವ್. ಅಂಡ್ ಕೆಲವು ಸಲ ನಾವು ನೋಡ್ಕೊಂಡು ಅನ್ಕೋತೀವಿ, ಅಯ್ಯೋ ನಾನು ಹಾಗೆ ಇರ್ಬೇಕೋ ಏನೋ, ನಾನು ಹೀಗಿರೋದು ತಪ್ಪು ಅಂತ ಅಲ್ವಾ. ಸೊ ನಾವು ನಮ್ಮ ಹೆಣ್ಮಕ್ಳಿಗೆ ತಪ್ಪು ಏನೋ ಒಂದು ಲೆಸನ್, ಒಂದು ಪಾಠನ ಕಲಿಸ್ತಿದೀವಿ. ನಮ್ಮ ನ್ಯಾರೇಟಿವ್ ನ ಚೇಂಜ್ ಮಾಡ್ಕೋಬೇಕು. ಅದು ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೀಪಲ್. ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್ ಇನ್ ಮೀಡಿಯಾ ಲೈಕ್ ಯು ಅಂಡ್ ಐ. ನಾವು ಅದನ್ನ ಹೇಳಬೇಕು. ಈ ನ್ಯಾರೇಟಿವ್ ಹಳೇದು, ನೀನು ಹಾಗಿರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನೀವೆಲ್ಲಿ ಹೋದ್ರೂ ಎಲ್ಲರೂ ನಾವು ಚೇಂಜ್ ಆಗಿದ್ದೀವಿ. ಎಕ್ಸಾಕ್ಟ್ಲಿ, ನೀವು ಹೇಳೋದು ಕರೆಕ್ಟ್. ಸರಿಯಾಗಿದ್ರೂ ಈ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ರಾಂಗ್ ನೆರೇಟಿವ್ ನ ನೋಡಿ ಅದನ್ನೇ ಸರಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಹೆಂಗಸರು ಅರ್ಥ ಮಾಡ್ಕೋಬಹುದು, ಅಥವಾ ಗಂಡಸರು ಯಾಕೆ ಆತರ ಇಲ್ಲ ರಿಲೇಟ್ ಮಾಡ್ಕೋತಾರೆ. ಸೊ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. Thank you, Ashok. So lovely speaking with you. Thank you for having me. ಇದು ಅಖಿಲಾ ತಾಂಡೂರ್ ಮೇಡಮ್ ಅವರದು ಒಟ್ಟಾರೆ ಸುದೀರ್ಘವಾದಂತಹ ಮಾತುಕತೆ. ಎಷ್ಟು ಜನಕ್ಕೆ ಮ್ಯಾಮ್ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇವತ್ತಿನ ಜನ್ರೇಷನ್ ಅವ್ರಿಗಂತೂ ಗೊತ್ತಿರಲ್ಲ. ಬಹಳ ವರ್ಷಗಳ ಒಂದು ಅಂತರ. ತುಂಬ ಖುಷಿ ಇದೆ ಅವ್ರು ವಾಪಸ್ ಮತ್ತೆ ಬಂದಿದ್ದಾರೆ ಇಂಡಸ್ಟ್ರಿಯಲ್ಲಿ. ಒಳ್ಳೊಳ್ಳೆಯ ಪಾತ್ರಗಳು ಅವರಿಗೆ ಸಿಕ್ಕರೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರ್ತಾರೆ. ಮತ್ತೆ ತಮ್ಮ ಡ್ರೀಮ್ನ ಪರ್ಸ್ಯೂ ಮಾಡಬೇಕು, ನಾನು ಮತ್ತೆ ನನ್ನ ಪ್ರೊಫೆಷನ್ನ ಇಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಸೊ ಇಂಡಸ್ಟ್ರಿಯವರು ಇದನ್ನು ಗಮನಿಸ್ತಾ ಇದ್ದರೆ ಅಖಿಲಾ ತಾಂಡೂರ್ ಅವರನ್ನು ಸಂಪರ್ಕ ಮಾಡಬಹುದು ಈಸಿಯಾಗಿ. ಈಗ ಎಸ್ ಮ್ಯಾಮ್ ಬ್ಯಾಂಗ್ಳೂರ್ನಲ್ಲೇ ಇದ್ದಾರೆ, ಜಯನಗರದಲ್ಲೇ ಇರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ನಿಮಗೆಲ್ರಿಗೂ ಕೂಡ ಈ ಒಂದು ಸಂದರ್ಶನವನ್ನು ನೋಡಿ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಮಾಡುವಂತಹ ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.